ನಾವು ಮನೆ ಬಿಟ್ಟು ಬಂದು 2 ದಿನ ಆಗ್ತಿದೆ ಅಷ್ಟೆ. ಈ 2 ದಿನನೇ ನಿನಗೆ ತಡ್ಕೊಳಕ್ಕಾಗಲಿಲ್ಲ. ಇನ್ನು ಜೀವನ ಪೂರ್ತಿ ಅದು ಹೇಗಿರ್ತೀಯ ಆದ್ಯ? ನನ್ನ ಸಂತೋಷನೇ ನೀನೊಬ್ಳು ಬಿಟ್ಟು ನನ್ನ ಪಕ್ಕದಲ್ಲಿ ಯಾರೇ ಬಂದ್ರು ನಾನು ಸಂತೋಷವಾಗಿರಲ್ಲ. ನನ್ನ ಕ್ಷಮಿಸು ಸೀನು. ನನಗೂ ಕೂಡ ನಮ್ ಪ್ರೀತಿ ಸೋಲೋದು ಇಷ್ಟ ಇಲ್ಲ. ಆದ್ರೆ ನಾವು ಮದ್ವೆ ಮಾಡ್ಕೊಂಡು ಎಷ್ಟು ಜನರಿಗೆ ನೋವು ಕೊಟ್ಟು ಸಂತೋಷವಾಗಿ ಇರೋಕ್ಕಾಗತ್ತಾ? ದೊಡ್ಡಪ್ಪ ದೊಡ್ಡಮ್ಮ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೋತಿದ್ದಾರೆ. ಅವರಿಗೆ ನಾನು ಮೋಸ ಮಾಡೋಕ್ಕಾಗಲ್ಲ. ಅವರು ಒಪ್ಕೊಂಡು ನಮ್ಮ ಮದ್ವೆ ಮಾಡಿಸಿದ್ರೆ ಮಾತ್ರ ನಮ್ಮ ಪ್ರೀತಿ ಗೆಲ್ಲುತ್ತೆ. ಇಲ್ಲಾಂದ್ರೆ ನಾವು ಬದುಕಿರೋ ಅಷ್ಟೋ ದಿನ ಈ ಪ್ರೀತಿ ಹೀಗೆ ಇರುತ್ತೆ. ಅಷ್ಟಕ್ಕೂ ಆ ಪಂಚಾಯಿತಿ ಏನಾಯ್ತೋ ಏನೋ, ಮುದ್ದಾಗಿ ಬೆಳೆಸಿರೋ ನನ್ನ ಮಗಳು ಒಂದಿನಾನು ಮನೆಯಿಂದ ಹೊರಗೆ ಹೋದವಳಲ್ಲ. ಈಗ ಪಂಚಾಯಿತಿಗೆ ನಿಲ್ಲೋ ಹಾಗಾದ್ಲು. ಅಷ್ಟಕ್ಕೂ ಅವಳಿಗೆ ಏನು ಅನ್ಯಾಯ ಆಯ್ತೋ, ಅಲ್ಲಿ ತೀರ್ಪು ಏನ್ ಕೊಟ್ರೋ ಏನೋ. ನನ್ನ ಮಗಳು ಮನೆಗೆ ವಾಪಸ್ ಬಂದ್ಲು. ಅಮ್ಮ ಪದ್ಮ ಬಂದಿ ಅಮ್ಮ? ಏನೇ ಹುಚ್ಚ ಕೆಲ್ಸ, ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ನನ್ನ ಮಾತೇ ಕೇಳಲಿಲ್ಲ. ಈ 2 ದಿನ ನಾನು ಎಷ್ಟು ಭಯ ಪಟ್ಟೆ ಗೊತ್ತಾ? ಮನೆಯಿಂದ ಆಚೆ ಹೋಗಿ ಅಲ್ಲಿ ಏನೇನ್ ಕಷ್ಟ ಪಡ್ತಿದ್ಯೋ ಅಂತ 2 ದಿನದಿಂದ ಊಟ ನಿದ್ದೇನೆ ಇಲ್ದೆ ನಿನ್ ಬಗ್ಗೆನೇ ಯೋಚಿಸ್ತಿದ್ದೆ. ಹಾಗೆ ಬಿಟ್ರೆ ಏನಾಗ್ಬಿಡ್ತೀಯೋ ಅಂತ ಭಯ ಪಟ್ಟಿದ್ದೆ. ಆ ದೇವ್ರ ದಯೆಯಿಂದ ನೀನ್ ವಾಪಸ್ ಬಂದೆ. ಇದು ಕೂಡ ನಮ್ಮೊಳ್ಳೋದಕ್ಕೆ ನಡೀತು ಅಂದ್ಕೊಳ್ಳಿ ಅತ್ತಮ್ಮ. ಯಾಕಂದ್ರೆ ನಿಮ್ಗೆ ನಿಮ್ಮ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದೀಗ ಅರ್ಥ ಆಯ್ತಲ್ವಾ? ನಾನ್ ಕಣ್ ಮುಚ್ಚೋವರೆಗೂ ನನ್ ಮಗಳು ಕಣ್ಣೀರ್ ಹಾಕೋದನ್ನ ನಾನ್ ನೋಡ್ಬಾರ್ದು ಅನ್ಕೊಂಡಿದ್ದೆ. ಇವಳು ನನ್ ಮನೇಲೇ ಇದ್ರೆ ಯಾವ ಕಷ್ಟನೂ ಬರಲ್ಲ ಅಂದ್ಕೊಂಡೆ. ಅಷ್ಟಕ್ಕೂ ಅಕ್ಕ ಮನೆಗೆ ವಾಪಸ್ ಬರೋದಕ್ಕೆ ಕಾರಣ ಯಾರು ಅಂತ ಗೊತ್ತಾ ಅಮ್ಮ? ಯಾರು ಶಿವರಾಜು? ಅದ್ಗೆ ಅದೇನೋ ಇದ್ರಲ್ಲಿ ತಪ್ಪಿರೋದು ಸೀನುದೇ. ಆದ್ಯ ಬದಲಾಗಿ ಸೀನು ಮನೆಯಿಂದ ಹೋಗ್ಬೇಕು ಅಂತ ಹೇಳಿದ ಅವಳೇ ಅಲ್ವಾ? ಈಗ ಅವಳು ಹೇಗೆ ಕಾರಣ ಆಗಕ್ ಸಾಧ್ಯ? ಅತ್ತೆ, ಪದ್ಮ ನನ್ನ ಆಜ್ಞೆ, ಸೀನು ನನ್ನ ಮಗ ಇದ್ದ ಹಾಗೆ. ಇವ್ರನ್ನ ಮನೆಯಿಂದ ಕಳಿಸ್ಬೇಕು ಅಂತ ನಾನ್ ಮಾತ್ರ ಯಾಕೆ ಅನ್ಕೋತೀನಿ ಅತ್ತೆ? ಅವ್ರನ್ನ ಹಾಗೆ ರುಚಿಗೇಳಿಸಿ ಮನೆಯಿಂದ ಆಚೆ ಕಳಿಸಿದ್ದು ಕೋಪದಿಂದ ಅಲ್ಲ ಅತ್ತೆ. ಆ ಚಲಪತಿ ವ್ಯಕ್ತಿತ್ವ ಗೊತ್ತಾಗ್ಲಿ ಅಂತ ಅಷ್ಟೇ. ಅವರು ಸೀನುನ ನೋಡಿ ಮಗಳನ್ನ ಕೊಡಬೇಕು ಅಂತೇನು ಮುಂದೆ ಬರಲಿಲ್ಲ. ನಮ್ಮ ಆಸ್ತಿನ ನೋಡಿ ಸೀನುಗೆ ತಮ್ಮ ಮಗಳನ್ನ ಕೊಡಬೇಕು ಅಂತ ಮುಂದೆ ಬಂದ್ರು. ಅತ್ತೆ, ನೀವು ಮಾಡಿರುವಂತ ಸಹಾಯಕ್ಕೆ ಇದು ತುಂಬಾ ಚಿಕ್ಕದು ಅತ್ತೆ. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಅರ್ಥನೂ ಆಗ್ತಿಲ್ಲ. ಯಾವಾಗ್ಲೂ ಅಮ್ಮ ಅಂತ ಕರೆದಿದ್ದಕ್ಕೆ ಈ ಅಳಿಯನಿಗೋಸ್ಕರ ಎಷ್ಟೊಂದು ಕಷ್ಟಗಳನ್ನ ಅನುಭವಿಸಿದ್ರಿ ಅತ್ತೆ. ಒಂದ್ ಕಡೆ ನಮ್ಮ ಮಾವನ್ ಮರ್ಯಾದೆ ಕಾಪಾಡಿದ್ರಿ, ಇನ್ನೊಂದ್ ಕಡೆ ನನ್ನ ಪ್ರೀತಿನ ಕಾಪಾಡಿದ್ರಿ. ನಿಜವಾಗ್ಲೂ ನೀವು ನನ್ನ ತಾಯಿನೇ ಅತ್ತೆ, ನನ್ನ ತಾಯಿನೇ. ಸೀನು ಯಾವ ತಾಯಿನೇ ಆಗ್ಲಿ ತನ್ನ ಮಗ ಕಷ್ಟದಲ್ಲಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ತಾಳೇನೋ? ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಕಣೋ ಸೀನು. ಅದಕ್ಕೆ
ಅವರನ್ನ ಹಾಗೆ ಓಡಿಸಿದ್ದು. ಇನ್ನು ಮುಂದೆ ನಿನಗೆ ಯಾವ ಅಡ್ಡಿಗಳು ಇಲ್ಲ. ಹೋಗೋ. ದೊಡ್ಡಮ್ಮ, ಆದ್ಯಾ, ಏನಮ್ಮ ನೀನು ಕೂಡ? ಮತ್ತೆ ಈ ಮನೆಯಲ್ಲಿ ಎಲ್ಲರ ಮುಖದಲ್ಲೂ ಸಂತೋಷ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಆದ್ರೆ ನೀವು ನೋವು ಪಟ್ಟಾದ್ರೂ ಸರಿ, ಈ ಮನೇಲಿ ಎಲ್ರೂ ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊತೀರ. ನೀವು ನನ್ನ ಮಮ್ಮನ ನೆನ್ಪು ಮಾಡಿ ನನ್ನ ಹತ್ರ ಮಾತು ತಗೊಳ್ಳಿಲ್ಲ ಅಂದಿದ್ರೆ ಈಗ ಈ ಮನೇಲಿ ನಾನು ಇರ್ತಾನೆ ಇರ್ಲಿಲ್ಲ ದೊಡ್ಡಮ್ಮ. ನಿಜವಾಗ್ಲೂ ನೀವು ನನ್ನ ಮಮ್ಮ ಹೇಳ್ದ ಹಾಗೆ ತುಂಬಾ ದೊಡ್ಡ ಮನ್ಸಿರೋರು ದೊಡ್ಡಮ್ಮ. ಥ್ಯಾಂಕ್ ಯು. ಆದ್ಯಾ, ನಾನೇ ನಿನಗೆ ಕೃತಜ್ಞತೆ ಹೇಳಬೇಕು ಕಣೆ. ಸೀನು ಮಾತು ಕಟ್ಟಿಬಿದ್ದು ನೀನ್ ಮದ್ವೆ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಪುಟ್ಟ ಈ ಮನೇಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ನೀನ್ ತಪ್ಪು ಮಾಡಿಲ್ಲ ಕಂದ. ನೀನು ಯಾವತ್ತೂ ಅಳಬಾರದು, ನಗ್ನಗ್ತಾ ಇರ್ಬೇಕು, ಸರಿನಾ? ಬಾ, ಒಳಗೋಗೋಣ.